ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕ್ರಿಸ್ತನಲ್ಲಿ ನಾನು ವಂದಿಸ್ತೇನೆ. ದೇವರ ವಾಕ್ಯದ ಸತ್ಯಗಳನ್ನು ನಾವು ಅಧ್ಯಯನ ಮಾಡುವುದರಲ್ಲಿ ಮುಂದುವರಿಯುವಾಗ ನಾವು ದೇವರ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುತ್ತಿರುವಂಥ ಈ ದಿವಸಗಳಲ್ಲಿ ನಿನ್ನ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತೇವೆ. ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ. ಮೃಗದ ಕುರಿತಾಗಿ ನಾವು ವಿವರಣೆಗಳನ್ನು ಸುಮಾರಾಗಿ ನಾವು ನೋಡಿದ್ದೇವೆ. ಈಗ ಸ್ವಲ್ಪ ಅದನ್ನು ಮುಂದಕ್ಕೆ ನಾವು ಆಲೋಚನೆ ಮಾಡೋಣ. ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ನಾನು ಕಳೆದ ಸಾರಿ ನಾನು ಮಾತನಾಡುವಾಗ ದೇವರು ನಮಗೆ ನನ್ನ ಮಕ್ಕಳಿಗೆ ಕೊಟ್ಟ ಬಲದ ಕುರಿತಾಗಿ ನಾವು ಆಲೋಚನೆ ಮಾಡಿದೆವು. ಐ ವಿಲ್ ಕಂಟಿನ್ಯೂ ಇನ್ ದ ಸೇಮ್ ಥಾಟ್ now. Now we need to realize that Satan no longer has that dunamis, the kind of power he had, where it speaks of all the powers of the enemy. ವೈರಿಯ ಸಕಲ ಬಲದ ಮೇಲೆ ಬಲ. All Satan has during the present age is exousia. ಎರಡು ಪದಗಳು ಗ್ರೀಕ್ನಲ್ಲಿ ಉಪಯೋಗಿಸಲ್ಪಟ್ಟಿದೆ. ಒಂದನೆಯದು ಡುನಾಮಿಸ್, ಎರಡನೇದು ಎಕ್ಸೌಸಿಯಾ ಎಂಬುದಾಗಿ. ಎಕ್ಸೌಸಿಯಾ ಎಂಬುದಾಗಿ ಹೇಳಿದರೆ, ದ ವರ್ಡ್ ಎಕ್ಸೌಸಿಯಾ ಇಸ್ ಎ ಪವರ್ ಸಬ್ಜೆಕ್ಟ್ ಟು ಅನದರ್ ಪವರ್. ಇನ್ನೊಂದು ಬಲಕ್ಕೆ ಅಧೀನವಾದಂಥ ಒಂದು ಬಲ ಎಂಬುದಾಗಿ. ಇನ್ ಅದರ್ ವರ್ಡ್ಸ್, Satan does not have real power. He only has the permission. ಅವನಿಗೆ ಕೇವಲ ಒಂದು ರೀತಿಯ ಅನುಮತಿ ಸಿಕ್ಕಿದೆ. So when we come to the New Testament, in the book of Ephesians, ನಾವು ಎಫೆಸದವರಿಗೆ ಬರೆದಂಥ ಪತ್ರಕ್ಕೆ ನಾವು ಬರುವಾಗ ನಾವು 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ನಾವು ಏನು ಓದ್ತೇವೆ? ನಾವು, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡ್ರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೆನಪಿಟ್ಟುಕೊಳ್ಳ್ರಿ, ಓದ್ರಿ ಆ ವಾಕ್ಯ ಭಾಗ ಇನ್ನೊಂದು ಸಾರಿ. ನಾನು ಅದನ್ನು ಬಹಳ ಸ್ಪಷ್ಟವಾಗಿ ನಾನು ಓದ್ತೇನೆ, ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ನೋಡ್ರಿ ಅದನ್ನು ಏನಂತೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡರಿ. Don't think that Satan has got an absolute power. God has broken that power that Satan has on the very death of Jesus Christ. ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣದಲ್ಲಿ ದೇವರು ಸೈತಾನನಿಗಿದ್ದಂಥ ಪೂರ್ಣ ಬಲವನ್ನು ಆತನು ತೆಗೆದಿದ್ದಾನೆ. ಆದರೆ ಈಗ ಆತನಿಗಿರುವಂಥ ಬಲ ಏನದು? That is not dunamis, but the power of dunamis has been given to the church of God. The power of dunamis has been given to every child of God. ದೇವರ ಪ್ರತಿಯೊಬ್ಬ ಮಗನಿಗೆ ದೇವರು ಆ ಬಲವನ್ನು, ಡುನಾಮಿಸ್, ಅದನ್ನು ಆತನು ಕೊಟ್ಟಿದ್ದಾನೆ. ಆದರೆ ಸೈತಾನನಿಗೇನುಂಟಂತೆ, ಆತನಿಗಿರುವಂಥ ಬಲ, ಇಟ್ ಈಸ್ ನಾಟ್ ಡುನಾಮಿಸ್, ಇಟ್ ಈಸ್ ಎಕ್ಸೌಸಿಯಾ. That is a power subject to another power. In other words, Satan has no power to just take control of you. What Satan can do, he can entice you. ನಿಮಗೆ ಆತನು ಪ್ರೇರೇಪಿಸ್ತಾನಂತೆ. ಇವತ್ತಿನ ದಿವಸ ಸೈತಾನ ಅದನ್ನೇ ಮಾಡ್ತಾ ಇರೋದು. What the devil is doing, he is using
all possible methodology of enticing the people to follow the devil. It may be the media, it may be the various other methodologies. ಏನ್ ಮಾಡ್ತಾನೆ? ಬೇರೆ ಬೇರೆ ರೀತಿಯಾದಂಥ ಶೋಧನೆಗಳನ್ನು ಆತನು ತರ್ತಾನೆ. He is enticing the people. ನಾವು ಕಳೆದಂಥ ಅನೇಕ ಸಮಯಗಳಿಂದ ನನಗೆ ವರ್ತಮಾನ ಪತ್ರಿಕೆಯನ್ನಾಗಲಿ ನಮ್ಮ ಟೆಲಿವಿಷನ್ ವಾರ್ತೆಗಳನ್ನಾಗಲಿ ಕೇಳುವಾಗ ಬಹಳ ದುಃಖ ಬೇಸರಿಕೆಯನ್ನುಂಟು ಮಾಡ್ತಾರೆ. ಯಾಕೆ ಬೆಳಗಿನಿಂದ ರಾತ್ರಿವರೆಗೆ ಈ ದಿವಸದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಏನದು? ಅತ್ಯಾಚಾರ. ಈ ಅತ್ಯಾಚಾರವನ್ನು ಮಾಡುವಂತೆ ಎಲ್ಲಾದರೂ ಜನರಿಗೆ ಸೈತಾನ್ ಬಲ ಕೊಟ್ಟಿದ್ದಾನ, ಅಧಿಕಾರ ಕೊಟ್ಟಿದ್ದಾನ? ಇಲ್ಲ. ಆದರೆ ಜನರು ಏನ್ ಮಾಡ್ತಾ ಇದ್ದಾರೆ? ದೇ ಆರ್ ಎಂಟೈಸ್ಡ್. ಅದಕ್ಕೋಸ್ಕರವಾಗಿ ಆತನು ಬೇರೆ ಬೇರೆ ವಿಧಾನಗಳನ್ನು ಹುಡುಕ್ತಾ ಇದ್ದಾನೆ. ಈ ಲೋಕದಲ್ಲಿ ಇರತಕ್ಕಂಥ ಬೇರೆ ಬೇರೆ ವಿಚಾರಗಳು, ಲೌಕಿಕವಾದಂಥ ಎಂಟರ್ಟೈನ್ಮೆಂಟ್ಗಳು, ಲೌಕಿಕವಾದಂಥ ರೀತಿಯಾದಂಥ ವಿಚಾರಗಳನ್ನು ಆತನು ಸೆನ್ಸೇಷನಲೈಸ್ ಮಾಡಿ ಏನು ಮಾಡ್ತಾನಂತೆ ನೋಡ್ರಿ. ಇಲ್ಲಿ ಏನಂತ ಉಂಟು? ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು, ಅಂದರೆ ಇಷ್ಟೊತ್ತವ್ರು ನಂಬಲಿಲ್ಲ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟಿಲ್ಲ ಅವರು. ಏನು ಮಾಡ್ತಾನಂತೆ? ನಂಬಲೊಲ್ಲದವರನ್ನು ಅವಿಧೇಯತೆಗೀಗ ಪ್ರೇರೇಪಿಸ್ತಾನಂತೆ. He is enticing them. He is encouraging them. Hey, don't follow Jesus Christ. Oh, don't listen to these people what they are talking about. ಈ ಕ್ರೈಸ್ತರಂತ ಹೇಳ್ತಾರಲ್ಲ, ಅವರು ಪ್ರಸಂಗ ಮಾಡುವಂಥದ್ದು ಅದಕ್ಕಿದಕ್ಕೆಲ್ಲ ನೀವು ಕಿವಿಗೊಡಬೇಡ್ರಿ. He is enticing them. Look at this. This is very interesting. Look at this. This is very interesting. Look at this. This is very interesting. ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಹಾಗಾದರೆ ಯಾರಾದರೂ ಈ ದಿವಸದಲ್ಲಿ ಸೈತಾನನು ನನ್ನನ್ನು ಬಹಳವಾಗಿ ಫೋರ್ಸ್ ಮಾಡಿ ನನ್ನನ್ನು ಈ ರೀತಿಯಾಗಿ ಅತ್ಯಾಚಾರ ಮಾಡುವುದಕ್ಕೆ ನನ್ನನ್ನು ಆತನು ಫೋರ್ಸ್ ಮಾಡಿಸಿಬಿಟ್ಟ, ಹೌದಾ? ಸೈತಾನು ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಆತನು ಪ್ರೇರೇಪಿಸ್ತಾನೆ. ನನ್ನ ಪ್ರಿಯರೇ, ಸೈತಾನನು ಮಾಡಿದಂತ ಅನೇಕ ಸಾರಿ ಅನೇಕರು ಹೇಳುವುದನ್ನು ಕೇಳಿದ್ದೇನೆ. ನನಗೆ ಅನ್ನಿಸ್ತದೆ ಸೈತಾನ ಮೇಲೆ ಸುಳ್ಳು ದೂರ ಹೇಳ್ತೇವೆ ನಾವು. ಸೈತಾನು ಮಾಡಲಿಕ್ಕೆ ಆಗೋದಿಲ್ಲ. He has lost the power of dunamis on the cross of Calvary. ಕಲ್ವಾರಿಯ ಕ್ರೂಜೆಯಲ್ಲಿ ಆತನಿಗಿದ್ದಂಥ ಆ ಬಲ ಅದು ಮುರಿದು ಹೋಗಿತ್ತು. ಬಟ್ now what is he doing? He has got the exousia. ಇದಕ್ಕೆ ನಾನು ವಿವರಣೆ ಮಾಡ್ತಾ ಇರುವಂತಹದ್ದು. ಸೊ when we look into Ephesians chapter 2 and verse 2, Satan is called the prince of the power. ಸೈತಾನನಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ. ದ ಪ್ರಿನ್ಸ್ ಆಫ್ ದ ಪವರ್, ದ ಪ್ರಿನ್ಸ್ ಆಫ್ ದ ಪವರ್. You know that in the Greek language it is used as exousia. The exousia. Again, ನಾವು ಅದನ್ನು ಕೊಲೊಸ್ಸೆಯವರಿಗೆ ಬರೆದ ಪತ್ರಕ್ಕೆ ನಾವು ಬರುವಾಗ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡತಕ್ಕಂಥ ಇನ್ನೊಂದು ವಚನ 13ನೇ ವಚನದಲ್ಲಿ ನಾವು ನೋಡುವಂಥ ಒಂದು ಸತ್ಯ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದ ಒಳಗೆ ಸೇರಿಸಿದನು. In the book of Colossians chapter 1 verse 13, believers are delivered from the power of darkness. In the Greek language it is used as exousia, not dunamis. The Bible says very clearly it is not dunamis, it is exousia. Exousia. ಏನಿದು? ನಾವು ಸತ್ಯವೇದ ನೋಡುವಾಗ ನಾವು ನೋಡ್ತೇವೆ, we read like this. Paul told Agrippa that his commission was to preach to men and to open
their eyes and to turn them from power of Satan unto God. ಅಗ್ರಿಪ್ಪನ ಹತ್ರ ಪೌಲನು ಮಾತನಾಡುವಾಗ ಆತನೇನು ಹೇಳ್ತಾನಂತ ಹೇಳಿದ್ರೆ, ಏಯ್ ಅಗ್ರಿಪ್ಪನೇ, ನನಗೊಂದು ವಿಶೇಷವಾದಂಥ ಒಂದು ಅಪ್ಪಣೆ ಕೊಡಲ್ಪಟ್ಟಿಯದೇನದು, ನಾನು ವಾಕ್ಯ ಪ್ರಸಂಗಿಸಬೇಕು. ಈ ದಿವಸ ದೇವರು ನಮಗೆ ಕೊಟ್ಟಂಥ ಕೆಲಸ. ನನ್ನ ಪ್ರಿಯರ, ಒಂದು ಮಾತು ನಾನು ಹೇಳ, ದೇವರ ಸೇವಕನಾಗಿ ದೇವರು ನನಗೆ ಕೊಟ್ಟಂಥ ಒಂದು ದೊಡ್ಡ ಜವಾಬ್ದಾರಿಕೆ. ಇಟ್ ಈಸ್ ನಾಟ್ ಟು ಎಂಟರ್ಟೈನ್ ಪೀಪಲ್, ಬಟ್ ಇಟ್ ಈಸ್ ಟು ಪ್ರೀಚ್ ದ ಗಾಸ್ಪಲ್, ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಬೋಧಿಸುವಂಥ ಆ ಒಂದು ಜವಾಬ್ದಾರಿಕೆ ಕೊಟ್ಟಿದ್ದಾನೆ. ಯು ನೋ ವಾಟ್ ದ ಡೆವಿಲ್ ಇಸ್ ಡೂಯಿಂಗ್ ಟುಡೇ? ಸೈತಾನ್ ಏನು ಮಾಡ್ತಾ ಇದ್ದಾನೆ ಗೊತ್ತುಂಟ? ಇನ್ ಅ ವೆರಿ ಕನ್ನಿಂಗ್ ವೇ. Even the Christian message, he wants to divert it as an entertainment. ಆದ್ದರಿಂದ ಜನರಿಗೆ, ಅವರಿಗೆ ಯಾವುದು ಖುಷಿ ಆಗ್ತದೆ ಗೊತ್ತುಂಟ? ವಾಕ್ಯ ಬೋಧನೆ ಅವರಿಗೆ ಬೇಕಾಗಿಲ್ಲ. ದೇವರ ವಾಕ್ಯದ ಸತ್ಯ ಅವರಿಗೆ ಕೇಳುವುದು ಬೇಕಾಗಿಲ್ಲ. ಕಿವಿಗೆ ಇಂಪಾಗಿ ಕೇಳಿಸುವಂಥ ಏನಾದರೂ ರಂಗುರಂಗಿನ ಕಥೆಗಳಿದ್ದರೆ, ಕಿವಿಗೆ ಮತ್ತು ಮೈಯನ್ನು ಅಲ್ಲಾಡಿಸುವಂಥ ರೀತಿಯಲ್ಲಿ ಏನಾದರೂ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ಬಹಳ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ ಅವರಿಗೆ. ಆದ್ದರಿಂದ ಅನೇಕರು ನನಗೆ ಹೇಳಿದ್ದುಂಟು, ಅಲ್ಲ ನೀವು ಪ್ರಸಂಗ ಮಾಡುವುದನ್ನು ಬಿಟ್ಟು ನೀವು ಈ ರೀತಿಯಲ್ಲಿ ಜನರಿಗೆ ಖುಷಿಪಡಿಸುವ ಹಾಗೆ ನೀವು ಸ್ವಲ್ಪ ಮಾಡಿದರೆ ಒಳ್ಳೆಯದಿತ್ತು. ನನ್ನ ಪ್ರಿಯರೇ, ಭಕ್ತನಾದಂಥ ಪೌಲನು ಹೇಳುವಂಥದ್ದು ಅಗ್ರಿಪ್ಪನಿಗೆ. ಯು ನೋ ವಾಟ್ Paul is telling Agrippa? Hey Agrippa, I have been commissioned to preach to men and women that they might open their eyes and turn them from the power of Satan unto God. That they might turn from exousia unto God. They might turn from exousia towards God. This is what Paul was talking to Agrippa. ಅಗ್ರಿಪ್ಪನ ಜೊತೆಯಲ್ಲಿ ಆತನು ಮಾತನಾಡಿತು. ಈ ದಿವಸ ದೇವರ ಸೇವಕರಾಗಿರುವಂಥ ನಾವು ಕರೆಯಲ್ಪಟ್ಟಿರುವಂಥದ್ದು ಜನರನ್ನು ಯಾವ ರೀತಿಯಲ್ಲೂ ಎಂಟರ್ಟೈನ್ ಮಾಡಲಿಕ್ಕೆ ಕರೆಯಲ್ಪಟ್ಟವರಲ್ಲ. ದಟ್ಸ್ ವೈ ವಿ ಆರ್ ನಾಟ್ ಗಿವಿಂಗ್ ಯು ಸಮ್ ಎಂಟರ್ಟೈನ್ಮೆಂಟ್. ಯಾವುದೇ ರೀತಿಯ ಒಂದು ಮನೋರಂಜನಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇಲ್ಲ. ದೇವರ ವಾಕ್ಯದ ಸತ್ಯವನ್ನು ಬೋಧಿಸುತ್ತಾ ಇದ್ದೇವೆ. ನನ್ನ ಕೈಯಲ್ಲಿರತಕ್ಕಂಥದ್ದು ಸತ್ಯವೇದ ಗ್ರಂಥ. ಈ ಗ್ರಂಥವನ್ನು ಹಿಡಿದು ಅದನ್ನು ವಿವರಿಸುತ್ತಾ ಇದ್ದೇನೆ. ಉದ್ದೇಶ ಏನು? ಭಕ್ತನಾದ ಪೌಲನು ಅಗ್ರಿಪ್ಪನಿಗೆ ಹೇಳಿದಂಥ ಮಾತು ಏನು ಹೇಳಿದ? ನನಗಿರುವಂಥ ಒಂದು ಉದ್ದೇಶ ಏನು? ದೇವರ ವಾಕ್ಯವನ್ನು ಸಾರು. ಭಕ್ತನಾದ ಪೌಲನು ತಿಮೋಥೆಯನಿಗೆ ಹೇಳಿದ ಮಾತು, preach the word in time and out of season, in season and out of season. ಸಮಯವಿದ್ದಾಗಲೂ ಸಮಯವಿಲ್ಲದಿರುವಾಗಲೂ ವಾಕ್ಯವನ್ನು ಸಾರು, ವಾಕ್ಯವನ್ನು ಸಾರು, ವಾಕ್ಯವನ್ನು ಸಾರು. I have been commissioned to preach and to preach and to preach and to preach the word of God. That why we should preach the word of God? When we preach the word of God, the people will turn from exousia unto God. ಸೈತಾನನ ಪ್ರೇರೇಪಣೆ ಮಾಡುವಂಥ ಆ ಬಲ ಉಂಟಲ್ಲ, ನಾಟ್ ಡುನಾಮಿಸ್. ಡುನಾಮಿಸ್ ಅಲ್ಲ, ಡುನಾಮಿಸ್ ಇಸ್ ಎ ಡೈನಮೈಟ್. ನಾಟ್ ಡುನಾಮಿಸ್ ಬಟ್ ಎಕ್ಸೌಸಿಯಾ. ಆ ಪ್ರೇರೇಪಣೆ ಮಾಡುವಂಥ ಬಲದಿಂದ ಜೀವ ಸ್ವರೂಪನಾದಂಥ ದೇವರ ಕಡೆಗೆ ತಿರುಗುವ ಹಾಗೆ. ಓ ನನ್ನ ಪ್ರಿಯ ಸ್ನೇಹಿತರೆ, ದೇವರು ನಮಗೆ ಕೊಟ್ಟಂಥ ಒಂದು ದೊಡ್ಡ ಜವಾಬ್ದಾರಿಕೆ ಏನದು? The Lord Jesus was manifested that he might destroy the works of the devil. ಯೋಹಾನು ಬರೆದಂಥ ಮೊದಲನೇ ಪತ್ರ 3ನೇ ಅಧ್ಯಾಯ 8ನೇ ವಚನ ಏನುಂಟಲ್ಲಿ? ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು
ಪ್ರತ್ಯಕ್ಷನಾದನು to destroy the work of Satan. So since Pentecost, Satan has been put under restraint. ಪಂಚಾಶತಮ ಹಬ್ಬದ ದಿನದಂದು ಪವಿತ್ರಾತ್ಮನ ಈ ಲೋಕಕ್ಕೆ ಬಂದಂದಿನಿಂದ ದುರಾತ್ಮನ ಕೆಲಸವನ್ನು ದೇವರು ತನ್ನ ಹತೋಟಿಯಲ್ಲಿಟ್ಟಿದ್ದಾನೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ದೇವರ ಸಭೆಯನ್ನು ಮುಗಿಸಿಬಿಡ್ತಿದ್ದ. ಸೈತಾನನನ್ನು ದೇವರು ತನ್ನ ಹತೋಟಿಯಲ್ಲಿ ಇಲ್ಲಿ ಇಟ್ಟಿರದಿರ್ತಿದ್ರೆ ಇಷ್ಟು ಹೊತ್ತಿಗೆ ದೇವರ ಸೇವಕರನ್ನು ನಿರ್ನಾಮ ಮಾಡಿಬಿಡ್ತಿದ್ದ. The mighty spirit of God is holding back Satan. Thank God for the Holy Spirit, the blessed Holy Spirit. ದೇವರ ಪವಿತ್ರಾತ್ಮನಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. But we know that at the time of the rapture, oh, the power of the restraint over Satan will be loosened. Now Satan is very much under the control. But during the time when the restraint has gone, Satan will receive back his dunamis. Now this unhindered power, he will invest in a superman, the beast. Now ಅದನ್ನೇ ನಾವು ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. So our attention is directed to the popularity of the false prince. What a man he will be in the eyes of the world. ಈ ಲೋಕದಲ್ಲಿ ಎಂಥ ಒಂದು ವ್ಯಕ್ತಿಯಾಗಿ ಆತನು ಕಂಡು ಬರುತ್ತಾನೆ. The world will go delirious with the delight at his manifestation. ಈ ಲೋಕವು ಈತನ ಒಂದು ಪ್ರತ್ಯಕ್ಷತೆಯಲ್ಲಿ ಬಹಳ ಸಂತೋಷಗೊಳ್ಳುತ್ತದೆ. He will be the seeming answer to all its needs. ಈ ಲೋಕದ ಎಲ್ಲ ಅವಶ್ಯಕತೆಗಳಿಗೆ ಬರತಕ್ಕಂಥ ಈ ಒಬ್ಬ ಅಧಿಕಾರಿ ಆತನು ಉತ್ತರವಾಗಿದ್ದಾನೆ ಎಂಬುದಾಗಿ ಲೋಕ ನೆನೆಸ್ತದೆ. He will be filled with all the fullness of Satan. ಸೈತಾನನ ಪರಿಪೂರ್ಣತೆಯನ್ನು ಆತನು ಹೊಂದಿದವನಾಗಿರುವನು. He will be handsome and charming, and he will be very, very genius. ಬಹಳ ಬುದ್ಧಿವಂತನು. Superbly, having all kinds of discipline, the scientific knowledge, and he will be brave as a lion, and with an air of mystery about himself, to tease the imagination or to chill the blood as occasion may serve. And may I tell you one thing? We should understand the coming Antichrist. He will be the brilliant speaker. He will be the brilliant, outspoken personality. He is a brilliant conversationalist. And he is a great orator. ಹಿಟ್ಲರ್ನ ಕಾಲದಲ್ಲಿ ಅವನು ಒಂದು ಮಾತು ಹೇಳಿದರೆ ಸಾಕಂತೆ ಆತನ ಸೈನಿಕರು ಎದ್ದು ನಿಂತು ವಿ ಸರ್ವ್ ಹಿಟ್ಲರ್, ವಿ ಸರ್ವ್ ಹಿಟ್ಲರ್ ಅಂತ ಹೇಳ್ತಿದ್ರಂತೆ. ನಾವು ಹಿಟ್ಲರ್ ಹೇಳಿದಾಗೆ ಕೇಳ್ತೇವೆ. ಎ ಡೇ ಇಸ್ ಗೋಯಿಂಗ್ ಟು ಕಮ್, ದ ವರ್ಲ್ಡ್ ವಿಲ್ ಸೇ ವಿ ವಿಲ್ ಡೂ ವಾಟ್ ಅವರ್ ಗ್ರೇಟ್ ಮ್ಯಾನ್ ಇಸ್ ಟೆಲಿಂಗ್. Now we are told the reason for his popularity. ಅವನ ಈ ಒಂದು ವಿಶೇಷವಾದಂಥ ಆ ಒಂದು ಪಾಪ್ಯುಲಾರಿಟಿಗೆ ಹೆಸರುವಾಸಿಯಾಗುವುದಕ್ಕೆ ಕಾರಣ ಉಂಟು. John says, and I saw one of his heads as it were wounded to death, and his deadly wound was healed. ನೋಡಿ, ನಾವಲ್ಲಿ ಏನು ನೋಡ್ತೇವೆ? ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ವಾಸಿಯಾಯಿತು. Now looking upon him as a representative man, this is evidently a reference to the revival of the Roman Empire as it will be in its final form. ಯಾವ ರೀತಿಯಲ್ಲಿ ಅಂತಿಮವಾಗಿ ರೋಮ್ ಸಾಮ್ರಾಜ್ಯವು ಅದು ಪುನರ್ಚೇತನವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬರುತ್ತದೆ. ಬಟ್ ದ ಬೀಸ್ಟ್ ಈಸ್ ಆಲ್ಸೋ ಎ ರಿಯಲ್ ಮ್ಯಾನ್
So it would seem from the scripture and also from Revelation 17, from verses 9 to 11, that the beast is to be slain and brought back to life again. ಈ ಮೃಗವು ಅದು ಕೊಲ್ಲಲ್ಪಡುತ್ತದೆ ಮತ್ತು ಅದಕ್ಕೆ ಜೀವ ಬರುತ್ತದೆ. It does not take much imagination to see what that would do to his impact upon the world and his hold upon the minds of men. More will be said of this now when we come to chapter 17. 17ನೇ ಅಧ್ಯಾಯಕ್ಕೆ ಬರುವಾಗ ನಾನು ಇದರ ಕುರಿತಾದಂಥ ಹೆಚ್ಚಿನ ವಿವರಣೆಯನ್ನು ನಿಮ್ಮ ಮುಂದೆ ನಾನು ಮಾಡುವುದಕ್ಕಿದ್ದೇನೆ. ಸ್ವಲ್ಪ ಆಲೋಚನೆ ಮಾಡ್ರಿ. ಈ ಮೃಗ ಅದಕ್ಕೆ ಗಾಯವಾಯಿತು. ಆ ಗಾಯ ಅದ್ಭುತವಾದಂಥ ರೀತಿಯಲ್ಲಿ ಅದು ಗುಣವಾಯಿತು. ಆಗ ಆಲೋಚನೆ ಮಾಡ್ರಿ, ಲೋಕದಲ್ಲಿ ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ಪ್ರಖ್ಯಾತಿಗೆ ಬರುತ್ತಾನೆ ಎಂಬುದಾಗಿ. So there is a terrific battle of miracles centering on this entire period of revelation. ಅನೇಕ ಅದ್ಭುತಗಳನ್ನು ನಾವು ನೋಡುವಂಥ ಒಂದು ಕಾಲ ಇದಾಗಿರುತ್ತದೆ. The two witnesses perform many miracles, smiting the earth again and again and shutting up heaven itself. ನಾವು ಈಗಾಗಲೇ ಆ ಇಬ್ಬರು ಸಾಕ್ಷಿಗಳು ಅವರು ಮಾಡಿದಂಥ ಅದ್ಭುತಗಳ ಕುರಿತಾಗಿ ನಾವು ನೋಡಿದೆವು. Their miracles are their protection, their invincible coat of, their mail. ನಾವು ನೆನಪಿಟ್ಟುಕೊಳ್ಳೋಣ, ಅಂತಿಮವಾಗಿ ಈಗ ಬರತಕ್ಕಂಥ ಈ ಒಂದು ಮೃಗ ಈ ಅದ್ಭುತವನ್ನು ಆತನು ಮಾಡುವುದಕ್ಕಿದ್ದಾನೆ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಾವು ನೆನಪಿಟ್ಟುಕೊಳ್ಳೋಣ, we are living in the day when people are hankering for miracles. We are living in a day where people are after the miracles. We are living in a day where people are interested in something, spectacular. And Satan is preparing the world to believe him in the days to come. ಅದ್ಭುತಗಳನ್ನು ನಡೆಸುವಂಥ ಒಂದು ಶಕ್ತಿ ಅದಕ್ಕೆ ಕೊಡಲ್ಪಡುತ್ತದೆ. ನೋಡ್ರಿ, ಅಲ್ಲಿ ವಾಕ್ಯ ಹೀಗೆ ಉಂಟು, ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯ ವಾಸಿಯಾಯಿತು. ಭೂಲೋಕದವರೆಲ್ಲರ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು. ಘಟ ಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದದ್ದರಿಂದ ಅವರು ಆ ಘಟ ಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ, ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಬಾಬಾ ಎಷ್ಟರ ಮಟ್ಟಿಗೆ ಲೋಕ ಬದಲಾಗ್ತಾ ಉಂಟು. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರ ಅದಕ್ಕೆ ಕೊಡಲ್ಪಟ್ಟಿತು. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. Now you can see the power of dunamis. ಇದಲ್ಲದೆ ದೇವ ಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅಧಿಕಾರ ಕೊಡಲ್ಪಟ್ಟಿತು. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನ ಬಳಿಯಲ್ಲಿ ಇರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವಾ ಆ ಭೂನಿವಾಸಿಗಳು ಅದಕ್ಕೆ ನಮಸ್ಕಾರ ಮಾಡುವರು. ಆದರೆ ಯಾರು ನಮಸ್ಕಾರ ಮಾಡ್ತಾರಂತೆ? ಎಲ್ಲರೂ ನಮಸ್ಕಾರ ಮಾಡೋದಿಲ್ಲ. ಯಾರ್ಯಾರು ಕರ್ತನಾದ ಯೇಸುವನ್ನು ನಂಬುವುದಿಲ್ಲವ, ಯಾರ್ಯಾರು ತಮ್ಮ ಜೀವನದಲ್ಲಿ ಆತನ ಮೇಲೆ ನಂಬಿಕೆ ನಿಟ್ಟಿಲ್ಲವ, ಅವರೆಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರಂತೆ. ಕಿವಿಯುಳ್ಳವರು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವ ಜನರ ತಾಳ್ಮೆ, ನಂಬಿಕೆ ತೋರಿ ಬರುತ್ತದೆ. ನನ್ನ ಪ್ರಿಯರೇ, ಎಷ್ಟೊಂದು ಸ್ಪಷ್ಟವಾದಂಥ ರೀತಿಯಲ್ಲಿ ದೇವರು ತನ್ನ ಭಕ್ತನಾದಂಥ ಯೋಹಾನನ ಮೂಲಕವಾಗಿ ಈ 13ನೇ ಅಧ್ಯಾಯದಲ್ಲಿ ಬರಬೇಕಾದಂಥ ಆ ಕ್ರಿಸ್ತ ವಿರೋಧಿಯ ಆ ಒಂದು ಸುಳ್ಳು ಅಧಿಕಾರದ ಕುರಿತಾಗಿ ಆತನು ವರ್ಣನೆ ಮಾಡಿದ್ದಾನೆ. ನಾವು ಎಚ್ಚರಿಕೆ ವಹಿಸೋಣ. ಆ ದಿವಸಗಳು ಹತ್ತಿರವಾಗಿದೆ. ಆ ವಿರೋಧಿ ಬರತಕ್ಕಂಥ ದಿನಗಳು ಹತ್ತಿರವಾಗಿದೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ
ಯೇಸುವಿನ ಬರೋಣಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಂಡು ಕರ್ತನ ಯೋಗ್ಯರಾಗಿ ಜೀವಿಸುವಂತೆ ಕೃಪೆ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.